ಲೋಳಿಮಯ್ಯ ಅಳಿಮಯ್ಯ ಬಾಯಿಲಿ ಅತ್ತೆ ನಡಿಲ ಹೊಸ ಬೇಸ್ಕೊಂಡ್ಬಿಟ್ಟು ನಡಿ ಕುಂತ್ಕೊಂಡು ಏನ್ ಮಾಡಿಗೆ ಸುಮ್ಮನೆ ವೇಸ್ಟ್ ಆಗಕ್ಕಿಲ್ವಾ ಟೈಮ್ ಎಲ್ಲ ಅಂದ್ರೆ ಕುಂತ್ಕೊಂಡು ಹಿಂಗೇನಿಯಾ ಅದೇನೋ ಅಂತಾರಲ್ಲ ನೋಡಿ ಹಸುಗಳಿಗೆಲ್ಲ ಮೈ ತೊಳಿಬೇಕು ಇನ್ನು ಏನು ಹೊಸಿ ಕೆಲಸ ಇದ್ದತ್ತೆ ಬೇಜಾನ್ ಕೆಲಸ ಐತೆ ಸುಮ್ಮನೆ ಕುಂತ್ಕೊಂಡ್ಬಿಟ್ರೆ ಕೆಲಸಗಳೆಲ್ಲ ನಡೆದು ಬಿಡ್ತಾವೇನಪ್ಪ ಚೆನ್ನಾಗಿ ತಿಂದ ತಾನೆ 5 ಚಪಾತಿ ಹಾಕೊಂಡು ಚೆನ್ನಾಗಿ ಪಲ್ಯ ಹಾಕೊಂಡು ತಿಂದಲ್ಲ ನೋಡಿ ಹೋಗ್ಬಿಡು ಕ್ಯಾಮೆ ಗಿಮೆ ಮಾಡೋಣ. ಅಯ್ಯೋ ನಾನು ನಾನು ಹೊಸ ತೊಳಿಯಕ್ಕೆ ಬರ್ಬೇಕಾ ಅತ್ತೆ? ಇದೇನತ್ತೆ ಅಪ್ರೂಪಕ್ಕೆ ಬಂದೀವಿ ನನ್ನ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡೋಕಿಲ್ವಲ್ಲತ್ತೆ. ಎಲ್ಲಿ ಹೋದ್ರು ಎಲ್ರೂ ಕೆಲಸನೇ ನೀಯ ಮಾಡಿಸ್ತಾರಲ್ಲ ಅತ್ತೆ. ಅಳಿ ಅಂದ್ರೆ ಯಾರು ಈಗಿನ ಕಾಲದಾಗ ಕೂತು ಊಟ ಹಾಕಕ್ಕಿಲ್ಲ, ಸೋಮಾರಿತನಕ್ಕೆ ಯಾರು ಬೆಲೆ ಕೊಡಕ್ಕಿಲ್ಲ. ಮೈ ಬಗ್ಸ್ಬಿಟ್ಟು ದುಡ್ದು ಮೈ ಬಗ್ಸ್ಬಿಟ್ಟು ಇದು ಮಾಡಿದ್ರೆ ಏನಿಯಾ ಎಲ್ಲನೂ ಬೆಲೆ ಕೊಡೋದು. ನೋಡು ನನ್ನ ಮಾತು ಕೇಳು, ನಡಿ ಸುಮ್ಕೇನಿಯ ಫಸ್ಟ್ ಹೋಗ್ಬಿಟ್ಟು ಮೈ ಬಗ್ಸ್ಬಿಟ್ಟು ಮೊದಲು ಕೆಲಸ ಮಾಡೋದು ಕಲಿ. ನಿನ್ನ ಸುಮ್ಮನೆ ಇರಿಸ್ಕೊಂಡು ಊಟಕ್ಕೆ ಹಾಕಕ್ಕೆ ನಾನೇನು 5 ಧರ್ಮಚಿತ್ರ ನಡೆಸ್ತಾ ಇವನ. ಓಹೋ ನಡಿ ನಡಿ ಸುಮ್ಕೇನಿ ಹೊಸ ತೊಳಿಬೇಕು ಇನ್ನೂ. ನಮ್ಮವ ಹಂಗೇನಿಯ ಜಯಮ್ಮನವು ಎಲ್ಲರೂ ಸೇರಿ ಹೊಸ ತೊಳಿಬೇಕು. ಜಯಮ್ಮನು ಪಾಪ ಊರಿಗೆ ಹೋಯ್ತೀನಿ ಹೊಸ ಎಲ್ಲ ತೊಳೆದ್ಬಿಟ್ಟು ಮಾಡೋಕ್ತಿಯಾ ನಾನು ನಿನ್ನ ಇನ್ನೊಂದು ದಿನ ತೊಳಿತೀನಿ ಅಂತ ಹೇಳಿದ್ಲು. ಅದಕ್ಕೆ ಪಾಪ ಬಿಟ್ಬಿಡಕ್ಕಾಯ್ತದ ಅವಳ ಹೊಸನೂ ತೊಳಿಬೇಕಲ್ವಾ. ನಡೀರಿ ಸರ್ನ ಹೊಸ ಎಲ್ಲನೂ ತೊಳೆದ್ಬಿಟ್ಟು ಹಂಗೇನೇನು ಎಟ್ಟು ಬರೋ ನಡೀರಿ. ಅತ್ತೆ 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 ನಂಗದು ಏನೋ ಕಣತ್ತೆ, ನಂಗೆ ಕೆಲಸ ಮಾಡ್ಬೇಕು ಅಂದ್ರೆ ಶಾನೆ ಬೇಜಾರಾಯ್ತದೆ ಕಣತ್ತೆ. ನೀವು ಹೊಸ ತೊಳಿಯಕ್ಕೆ ಅದಕ್ಕೂ ಇದಕ್ಕೂ ಎಲ್ಲ ಈಗ ಕೂಟ್ರತ್ತೆ, ನಂಗೆ ಇನ್ನೂ ಬೇಜಾರಾಯ್ತದೆ. ನೋಡಿ ಈಗ ತಿಂಡಿ ತಿನ್ನ ನನಗೆ ಹಂಗೆ ನಿದ್ದೆ ಬತ್ತೈತೆ. ನಂಗೆ ಹಂಗೆ ಹೋಗ್ಬಿಟ್ಟು ಈಗ ಮನೆ ಕಂಡ್ರೆ ಮಧ್ಯಾಹ್ನ ಉಣ್ಣವಾಗ ಎದ್ದೊಳ್ಬೇಕು ಅನ್ನಿಸ್ತದೆ ಅಷ್ಟೇ. ನೀನಿಯ ಅಲ್ಲಿ ಗಂಟ ನಂಗೆ ಎದ್ದೊಳ ಮನಸ್ಸೇನೇ ಇಲ್ಲ. ಅತ್ತೆ ಪ್ಲೀಸ್ ಅತ್ತೆ ನನಗೆ ಏನು ಕೆಲಸ ಹೇಳ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ ಕೆಲಸ ಹೇಳ್ಬೇಡಿ ಅತ್ತೆ. ನೀವು ಈ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಹೇಳಿ. ಈ ಹೊಸ ತೊಳೆಯೋದು ಮಾಡೋದು ಇವೆಲ್ಲನೂ ಆಗಕ್ಕಿಲ್ಲ ಕಣತ್ತೆ, ಪ್ಲೀಸ್ ಅತ್ತೆ. ಸರಿ ನಡಿ ಗಿಡಗಳು ಉಣ್ಸೋಣ ಅಂತ ಅನ್ಕೊಂಡಿದ್ದೆ, ಗುಂಡಿನ ತೆಗಿ ನಡಿ. ಅತ್ತೆ ಅದು ಇನ್ನೂ ಕಷ್ಟ. ನಿಂಗೆ ಸುಲಭದನ್ನ ಯಾರನ್ನ ಕೆಲಸ ಅಂತಾರ ಆರಾಮಾಗಿ ಕುಂತ್ಕೊಳ್ಳೋದು ಅಂತಾರೆ. ಸುಲಭದನ್ನ ಮುಚ್ಕೊಂಡು ನಡಿಲ್ಲ ಕಂಡೇವ್ನಿ ಬೇವರ್ಸಿ ಇಲ್ದಿರೋದೆಲ್ಲ ಮಾತಾಡಕ್ ಬರ್ಬೇಡ ಅಂತಾಗಿ ಮೊಯ್ಯೆಲ್ಲ ಉರಿತದ. ನಾನು ನೀನ್ ಮಾತಾಡ್ತಿದ್ರೆ ನೀನಿಯಾ ನಿಂಗೆ ತಲೆಗೆಲ್ಲ ಕೆಡ್ಬಿಟ್ಟೈತಲ್ಲ ನಿಂಗೆ ಲೋಪರ್ ಬಡಿ ನಿಂಗೆ. ಓಹೋ ನೀನು ಇದೀಗ ನೋಡು, ನೀನು ಇದೀಗ ಆಳೋದು ಹೊಸಿ ಆಡಕ್ಕಿಲ್ಲ ನೀನು. ನಾನು ಹೇಳ್ದ ಮಾತು ಕೇಳ್ಬೇಕಷ್ಟೇ. ಏನಿಯಾ ಹೊಸ ತೊಳಿಬೇಕು ಅಂದ್ರೆ ತೊಳಿಬೇಕು. ನೋಡ್ಲಾ ನನಗೂ ವಯಸ್ಸಾಯ್ತು, ನನ್ನ ಮಕ್ಳು ಏನಾರು ಆಗ್ಲೇನೆ ಮೊಮ್ಮಕ್ಕಳು ಎಲ್ಲ ಉಟ್ಬಿಟ್ಟವ್ರು ನನಗೂ. ನನಗೆ ನೋಡ ಎಲ್ಲ ನೋವು ಬರ್ತದೆ. ನೋಡು ನಾನು ಯಾರನ್ನ ಬೇರೆ ಕೆಲಸದವ್ರನ್ನ ಇಟ್ಬಿಟ್ಟು ತೊಳ್ಸೋಣ ಅಂತ ಅನ್ಕೋತಾ ಇದ್ದೆ, ಇಲ್ಲ ನಮ್ಮ ಯಜಮಾನ ಪುಂತಾಗ ತೊಳ್ಸೋಣ ಅಂತ. ಈಗ ಹೆಂಗೋ ನೀನು ಬಂದಿದ್ದೀಗಲ್ಲ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಂತಾಗೆ ತೊಳ್ಸೋಣ ಅಂತ ನಿರ್ಧಾರ ಮಾಡಿರೋದು. ನಡಿಲ್ಲ ಮಧ್ಯಾಹ್ನ ಊಟದಷ್ಟೊತ್ತಿಗೆ ಬರೋಣ. ನಡಿ ಹೋಗ್ಬಿಟ್ಟು ನೀಟಾಗಿ ಎಲ್ಲನೂ ತೊಳೆದ್ಬಿಟ್ಟು ಹಾಗೆ ಮೇಯಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ರೆ ಆಯ್ತು ಆಮೇಕಿಂದ. ನಡಿ ನಡಿ ನಡಿ. ಎಲ್ಲೋದ್ರು ಕೆಲಸ ಮಾತ್ರ ಮಾಡು 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 ಅಂತಾರೆ. ಸುಮ್ಮನೆ ಕೂರ್ಸೋರು ಯಾರು ಇಲ್ಲ. ನನ್ನ ಎಲ್ಲರೂ ಕೆಲಸ ಮಾಡು. ನಾನು ಹೆಂಡತಿ ತಗೋದ್ರೆ ಹೆಂಡತಿನೂ ಕೆಲಸ ಮಾಡು ಅಂತಾಳೆ. ಈ ಬಂಗಾರಮ್ಮ ಆಯಮ್ಮನೂ ಕೆಲಸ ಮಾಡು ಅಂತಾಳೆ. ಇಲ್ಲ ಮತ್ತೆ ಮನೆ ಇಲ್ಲೂ ಕೆಲಸ ಮಾಡು ಅಂತಾರೆ. ಕೆಲಸ ಮಾಡಿದ್ದಂಗೆ ಪುಕ್ಸಟ್ಟೆ ಎಲ್ಲರ ಊಟ ಹಾಕ್ತಾರ. ಇರೋನ ಪುಕ್ಸಟ್ಟೆ ಊಟ ಹಾಕಂಗಿದ್ರೆ ಹೋಗಿ ಸೆಟ್ಲ್ ಆಯ್ತದೆ. ಈ ಪ್ರಪಂಚದಾಗೆ ನಾನು ಕುಂತಿರೋ ಜಾಗಕ್ಕೆ ಊಟ ಎಲ್ಲಿ ಸಿಗ್ತದೆ ಫ್ರೆಂಡ್ಸ್? ನಾನು ಏನು ಕೆಲಸ ಮಾಡಬಾರ್ದು, ಸುಮ್ಮನೆ ಕುಂತಿರ್ಬೇಕು. 3 ಹೊತ್ತು ಊಟ ಬೀಳ್ತಿರ್ಬೇಕು. ಖರ್ಚು ಒಂದು 100 ರೂಪಾಯಿ ಕೊಡ್ಬೇಕು ದಿನ. ಅಂಥದ್ದು ಯಾವ್ದಾನ ಒಂದು ಪ್ಲೇಸ್ ಇದ್ರೆ ದಯವಿಟ್ಟು ನನಗೆ ಹೇಳಿ. ನನಗಂತೂ ನಮ್ಮ ಅತ್ತೆ ಕಾಟನೂ ತಡ್ಕೊಳಕ್ಕಾಯ್ತಿಲ್ಲ, ನನ್ನ ಹೆಂಡತಿ ಕಾಟನೂ ತಡ್ಕೊಳಕ್ಕಾಯ್ತಿಲ್ಲ, ನಮ್ಮ ಅಮ್ಮನ ಕಾಟ ಮೊದಲೇ ತಡ್ಕೊಳಕ್ಕಾಯ್ತಿಲ್ಲ. ಹೊಂಟೋಯ್ತೀನಿ. ದಯವಿಟ್ಟು ಹೇಳಿ ನನಗೆ. ಈ ಕಳ್ಳನ ಮಗುನ ಬುದ್ಧಿ ಎಲ್ಲ ನನಗೆ ಗೊತ್ತು. ನಾನೇ ನೀವನ್ನ ಸುಮ್ಮನೆ ಇರಿಸ್ಕೊಂಡಿಲ್ಲ, ಬುದ್ಧಿ ಕಲಿಸ್ಬೇಕು ಅಂತಾನೆ ಇರಿಸ್ಕೊಂಡಿವ್ನಿ. ನೆನ್ನೆ ಇವ್ನು ಹೇಳ್ದಾಗೆ ಗೊತ್ತಾಯ್ತು. ಅಲ್ಲ ನನ್ನ ಮಗಳು ನಂಗೆ ವರದಿ ಒಪ್ಪಿಸ್ತಿದ್ದಂಗೆ ಇತ್ತಾಳ. ನಮ್ಮಳು ನಿಮ್ಮಿ ಅವಳಲ್ಲ ಎಲ್ಲ ವರದಿ ಒಪ್ಪಿಸ್ತಿದ್ದಾಳೆ, ಊರು ವರದಿ ಎಲ್ಲನೂ. ಇವನು ಹೋಗಲ್ಲಿ ಮೆಟ್ನ ಹೊಡ್ಸ್ಕೊಂಬಂದಿರೋದು ಎಲ್ಲನೂ ವರದಿ ಒಪ್ಪಿಸಿದ್ಲು ನನ್ನ ಮಗಳು. ಎಲ್ಲ ಗೊತ್ತು. ಬಿಟ್ರೆ ಕೆಟ್ಟೋಯ್ತಾನೆ. ಇರ್ಲಿ ಒಂಚೂರು ಬುದ್ಧಿ ಕಲ್ಸಕ್ಕಾಯ್ತದ, ಬುದ್ಧಿ ಕಲ್ಸನಿ ಅಂತ ನಾನು ನಿರ್ಧಾರ ಮಾಡ್ಕೊಂಡಿವ್ನಿ. ನಾನು ಹೆಂಗೋ ಬುದ್ಧಿ ಕಲ್ಸನಿ ಮಾಡನಿ ಅಂತ ಹೇಳ್ಬಿಟ್ಟು ನೋಡನಿ ಇರು. ಹೆಂಗನ ಮಾಡಿ ಬುದ್ಧಿ ಕಲಿಸ್ತೀನಿ. ಪಾಪ ಹೆಂಗೋ ಒಂದ್ ಮಾಡ್ಬೇಕಲ್ಲ ಕಣ್ ಮುಂದೆ ಬೆಳೆದಿರೋ ಹುಡ್ಗ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಯೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕತೆಯೋ. ಅತ್ತೆ ಆಗಲ್ಲ ಕಣತ್ತೆ. 2 3 ಹಸುಗಳನ್ನೆಲ್ಲ ತೊಳ್ಕೊಂಡು ಕಂಡೋರ್ ಮನೆ ಹಸುಗಳನ್ನೆಲ್ಲ ಯಾಕತ್ತೆ ತೊಳಿಬೇಕು? ನಮ್ಮವೇ ತೊಳ್ಕೊಳಕ್ಕಾಯ್ತಿಲ್ಲ. ನೀವು ಅಜ್ಜಯ್ಯಮ್ಮ ನಾವು ಬೇರೆ ಕರ್ಕೊಂಡ್ಬಿಟ್ಟು ಬಂದಲ್ಲಿ ಕೂರ್ಸಿದ್ದೀರಾ. ಅವನ್ ಬ್ಯಾರೆ ನೀನು ಏನಾದ್ರು ತೊಳಿಬೇಕು. ಅತ್ತೆ ಬ್ಯಾಡ ಕಣತ್ತೆ. ಬ್ಯಾಡ ಬ್ಯಾಡ ಅಂದ್ಬಿಟ್ರೆ ನನ್ನ ಫ್ರೆಂಡ್ ಕಣಪ್ಪ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಮನೆ ಬಿಟ್ಬಿಟ್ಟು ಹೋಗೋದು, ಲಗೇಜ್ ಎತ್ಕೊಂಡು ಆರಾಮಾಗಿ ಲಗೇಜ್ ಎತ್ಕೊಂಡು ನೀನು ಹೋಗು. ಬ್ಯಾಡ ಅಂತಂದ್ರೆ ಯಾರು? ನೋಡು ಹಳ್ಳಿನಾಗ ಅಕ್ಕಪಕ್ಕದ ಮನೆಯರು ಅಂತಂದ್ರೆ ಎಲ್ಲ ಸಹಾಯನೂ ಮಾಡ್ಬೇಕಾಯ್ತದೆ. ಅವರು ಒಂದಿನ ಮಾಡ್ತಾರೆ, ನಾವು ಒಂದಿನ ಮಾಡ್ಬೇಕಾಯ್ತದೆ. ಇದೇನ್ ಪ್ಯಾಟೆನಾ? ಇನ್ನು ನಮಗ್ ಕಷ್ಟ ಅಂದಾಗ ಅವ್ರು ಮಾಡಕ್ಕಿಲ್ವಾ? ಅವ್ರ ಕಷ್ಟ ಅಂದಾಗ ನಾವು ಮಾಡ್ಬೇಕು. ಆದ್ರೂ ಅತ್ತೆ ಅಜ್ಜಯ್ಯಮ್ಮ ನಾವೆಲ್ಲ ಮಾಡಕ್ ಬೇಜಾರಾಯ್ತದೆ ಕಣತ್ತೆ. ಅತ್ತೆ ನನ್ನ ಮಾತು ಕೇಳತ್ತೆ, ಬ್ಯಾಡ ಕಣತ್ತೆ. ನಮ್ಮ 2 ಸವಲ ತೊಳೆದ್ಬಿಟ್ಟು ನೀಟಾಗಿ ಹೊಂಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಜ್ಜಿ ತೊಳಿತಾ ಇದೀನಿ. ಪಳ ನಂಗೆ ಒಳಿಯಂಗ್ ನಾನೇನಿಯ ತೊಳಿತೀನಿ. ನೀವ್ ಹಿಂಗೆ ಆಡ್ತಿದ್ರೆ ಊರಾಗಿರೋ ಹಸುಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಬರ್ತೀನಿ ಅಷ್ಟೇ. ನಾನಂತೂ ತೊಳ್ಸಕ್ಕೆ ಬಾ
ಬಾಯಿ ಮುಚ್ಕೊಂಡ್ ತೊಳಿರಿ. ಇಲ್ಲಾಂದ್ರೆ ಅಳಿ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅಂದ್ರೆ ಮನೆ ಬಿಟ್ಬಿಟ್ಟು ಹೊಂಟೋಗಿ ಅಳಿ ಅಂದ್ರೆ ಏನೋ ಸಹಾಯ ಮಾಡ್ತೀರಾ? ನನಗೂ ಗಂಡು ಮಕ್ಳು ಅಂತ ಯಾರು ಇಲ್ಲ ಬಿಡು, ಹೊಳಿ ಮೈ ಅಲ್ವಾ, ಇದ್ರಲ್ಲಿ ಇರಿಸ್ಕೊಳ್ಳೋಣ. ನನಗೂ ಬರೀ ಹೆಣ್ಣು ಮಕ್ಳೇ ನೀನಿಯ ಮದುವೆ ಮಾಡ್ಕೊಂಡು ಹೊಂಟೋಗವ್ರೆ ಅಂತ ಹೇಳ್ಬಿಟ್ಟು ನಾನಿದ್ರೆ ನೀನ್ ಇಲ್ದಿರ ಆಟ ಎಲ್ಲ ಆಡ್ತಿದ್ದೀಗೆ. ಅತ್ತೆ ಕಳ್ಸಕ್ ಹೋಗ್ಬೇಡಿ ಅತ್ತೆ. ನೀವಿಲ್ಲ ಅಂದ್ರೆ ನನ್ನ ಕೈಲಿ ಇರಕ್ ಆಯ್ತದ ಅತ್ತೆ, ಬೇಜಾರಾಯ್ತದೆ ಅತ್ತೆ. ನೀವನ ಒಂದು ತೂಟ ಹಾಕ್ತಿದ್ದೀರ ಕಣತ್ತೆ, ಬ್ಯಾರೆ ಯಾರು ಅದನ್ನೂ ಹಾಕೋದಿಲ್ಲ. ಹೊಟ್ಟೆ ಉರಿ ಜನ. ಹ್ಞೂ ಸರಿ ಅತ್ತೆ, ನೀವೇನು ಯೋಚನೆ ಮಾಡ್ಬಿಡಿ. ಪಟ್ಟ 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 ತೊಳೆದಾಕ್ಬಿಡ್ತೀನಿ. ಇನ್ನು ಯಾರವನ ಇದ್ರೂ ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಒದ್ದಿ ಹಸುಗಳು ತೊಳಿತಿದ್ದೀಗೇನು? ಹೂ ಕಣಕ, ಹಸುಗಳು ತೊಳಿತಾ ಇದೀವಿ. ಹೌದೇ, ನಮ್ಮವು ತೊಳಿಬೇಕಿತ್ತಮ್ಮ. ಯಾರನ್ನ ಕೆಲಸದವ್ರನ್ನ ಕರ್ಕೊಂಡಿದ್ದಂಗಿದೀಗ. ನಮ್ಮವು ಒಂದೆರಡು ತೊಳ್ಕೊಡಕ್ಕೆ ಹೇಳಮ್ಮಿ ಅವನಿಗೆ, ತೊಳ್ಕೊಟ್ಟೋಗ್ಲಿ. ನಾನು ಬೇಕಾದ್ರೆ ಒಂದು 50 ರೂಪಾಯಿ ಕೊಟ್ಟೇನ ತಗೆ, ಇಲ್ಲ ಒಂದು ತೂಟ ಹಾಕ್ತೀನಿ, ತೊಳ್ಕೊಡಕ್ಕೆ ಹೇಳು. ಅಯ್ಯೋ, ಕಾಸು ಕೊಡೋದೇನು ಕೇಳಿ. ನಮ್ಮ ಹೊಳಿ ಮೈಯನ ನೀಯ ಫ್ರೀಯಾಗಿ ತೊಳ್ಕೊಡ್ತಾನೆ. ಹೌದಾ? ಹಂಗಾರ್ ಸರಿ, ನಮ್ಮ ಹೊಸ ನೋಡ್ಕೊಂಬಿಟ್ಟು ಬರ್ತೀನಿ. ಫ್ರೀಯಾಗಿ ಏನೇ ತೊಳ್ಕೊಟ್ಬಿಡಿ. ಹಂಗೆ ತೊಳ್ಕೊಡ್ತಾನೆ ಅಳಿ ಅಂದ್ರೆ ತೊಳ್ಕೊಡ್ತೀರಾ ಅಲ್ವಾ? ಅತ್ತೆ ನಾನು ಏನು ಅನ್ಕೊಂಡಿದ್ದೀರ ಅತ್ತೆ ನೀವು? ಅತ್ತೆ ನನ್ನ ಕೈಲಿ ಆಗಕ್ಕಿಲ್ಲ ಕಣತ್ತೆ. ಅತ್ತೆ ಒಂದು ತೂಟಕ್ಕೆ ಇಷ್ಟೆಲ್ಲ ಇಷ್ಟಪಡ್ಬೇಕ ಕಣತ್ತೆ. ನನ್ನ ಹೆಂಡತಿ ಇಷ್ಟೆಲ್ಲ ಕೆಲಸ ಹೇಳಿದಕ್ಕೆ ಅಲ್ವತ್ತೆ ನಾನು ಬಿಟ್ಬಿಟ್ಟು ಬಂದಿದ್ದು. ಇಲ್ಲಿಗೆ ಬಂದರೆ ನೀವು ಇದೇ ಕೆಲಸ ಹೇಳ್ತಿದ್ದೀರಲ್ಲತ್ತೆ. ಅದ್ರಾಗೂ ಊರಾಗಿರೋ ಹಸುಗಳೆಲ್ಲ ತೊಳಿಬೇಕು ಅಂದರೆ ಏನತ್ತೆ, ನನ್ನ ಹೆಂಡತಿ ಹೊಲದ ಕೆಲಸ ಹೇಳ್ತಾ ಇದ್ಲು. ನೀವು ನೋಡಿದ್ರೆ ಹಸುಗಳು ಮೈ ಉಜ್ಜೋದು, ಆ ಕೆಲಸ ಈ ಕೆಲಸ ಹೇಳ್ತಾ ಇದ್ದೀರಾ. ಜೊತೆಯಾಗಿ ಊರೋಗ್ಲೋಗಿರೋ ಹಸುಗಳು ಮೈತೆಲ್ಲ ತೊಳಿಬೇಕು ಅಂತೀರಾ. ನನ್ನ ಹೆಂಡತಿ ಮನೇನ ಕೆಲಸ ಹೇಳಿದ್ಲು ಅಂತಾನೆ ನೀ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡಿ ಬಂದೆ. ಈಗ ನೀವು ಬಿಡಕ್ಕಿಲ್ವಲ್ಲತ್ತೆ? ಅಳಿ ಅಂದ್ರೆ ನಾನೇ ಅಲ್ಲ, ಇಡೀ ಪ್ರಪಂಚದಾಗ ನೀವು ಯಾರ ಮನೆ ಹೋದ್ರೂ ಒಂದಿನ ಚಂದ, 2 ದಿನ ಚಂದ ಫ್ರೀಯಾಗಿ ಊಟ ಹಾಕಕ್ಕೆ. 3ನೇ ದಿನ ಯಾರು ಪ್ರಪಂಚದಾಗ ಫ್ರೀಯಾಗಿ ಊಟ ಹಾಕಿಲ್ಲ ನಿಮ್ಗೆ. ಏನಾದ್ರೂ ಒಂದು ಹಾಕೊಂಡ್ರು ರುಬ್ಬತಾನೇನೇ ಇರ್ತಾರೆ. ನಾನೇ ಈ ಮಟ್ಟಿಗೆ ಮಾಡ್ತೀವಿ ಕೆಲಸ. ನೋಡಿ, ಹಸುಗಳನ್ನೆಲ್ಲ ಪಟ್ಟ ಪಟ್ಟ ತೊಳಿರಿ. ಇನ್ನೂ ನಮ್ಮ ಹಸುಗಳನ್ನೆಲ್ಲನೂ ಹೊಡ್ಕೊಂಡೋಗಿ ಹಾಲು ಬೇರೆ ಕರಿಬೇಕು ಇವನ್ನ. ಇವತ್ತು ಜಯಮ್ಮ ಬರೋದು ಲೇಟ್ ಆಯ್ತದಂತೆ. ಜಯಮ್ಮ ಹಸುಗಳು ಹಾಲು ಕರಿಬೇಕು, ನಮ್ಮ ಹಸುಗಳು ಹಾಲು ಕರಿಬೇಕು. ನೋಡು ಪಾಪ, ಈ ಅಜ್ಜಿನೂ ಬಂದೈತೆ. ಈ ಅಜ್ಜಿ ಮಗ ನನಗೂ ಹಸುಗಳನ್ನೆಲ್ಲ ತೊಳ್ಕೊಡ್ತಿದ್ದವಾಗ ಅವನು ಹೆಲ್ಪ್ ಮಾಡವ್ನಿ. ನಾವು ಇವಾಗ ಅವ್ರಿಗೆ ಹೆಲ್ಪ್ ಮಾಡಲೇಬೇಕು. ಹಂಗಾರೆ ಹಂಗಾರ ಮನೆ ಕೆಲಸ ಎಲ್ಲ ಮಾಡಲೇಬೇಕು. ಪಟ 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 ಅಂತ ಕೆಲಸ ಮುಗಿಸದ್ ಕಲ್ತ್ಕೊಳ್ಳಿ ನೀವು. ನನಗಂತೂ ಸಾಕಾಗೋಗ್ಬಿಟ್ಟೆ, ಸೊಂಟ ನೋವು ಬಂದ್ಬಿಟ್ಟೈತೆ. ಆಯಸ ತೊಳೆದ್ಬಿಟ್ಟು ಅಲ್ಲಿ ದಡದಾಗಿರೋವನ್ನ 3 ಕರ್ಕೊಬಿಟ್ಟು ಬಂದು ಜಯಮ್ನ ತೊಳೆದ್ಬಿಟ್ಟು ಹಂಗೆ ಸರ್ನ ಬನ್ನಿ. ಹೋಗಿ ಮಂತಾಗ ಇನ್ನೊಂದು ವ್ಯವಸ್ಥೆ ಸೌದೆ ಓಡಾಕ್ಬೇಕು. ಅಲ್ಲಿ ಬೇರೆ ಸೌದೆ ಓಡಾಕ ಕೆಲಸ ಐತೆ. ನಮ್ಮ ಯಜಮಾನ ಇವತ್ತು ಬರೋದು ಲೇಟ್ ಆಯ್ತದಂತೆ. ಹಸಿಟ್ಟಾಡಿಸ್ಕೊ ಬರ್ಬೇಕು, ಹೋಗ್ಬಿಟ್ಟು ರಾಗಿ ಹಸಿಟ್ಟ. ಅಲ್ಲಿಗೆ ಬೇರೆ ಹೋಗ್ಬೇಕು. ಏನು ಹೊಸಿ ಕೆಲಸ ಐತೇನು? ಇವತ್ತು ರಾತ್ರಿ ನೆಮ್ಮದಿ ಕುಂತ್ಕೊಳ್ಳಕ್ಕೆ ರಾತ್ರಿ 9 ಗಂಟೆ ಆಯ್ತದೆ. ಅತ್ತೆ ಮಧ್ಯಾಹ್ನದ ಊಟ ಮಾಡಕ್ ಹೋಗೋಣ ಮನೆಗೆ ಅಂತ ಹೇಳಿದ್ರಿ. ಅಯ್ಯೋ, ಹಂಗ ಅನ್ಕೊಂಡ್ದಿನ ಬತ್ತೀನಿ ಹೇಳಿ ಅಂದ್ರೆ ಮಂತಕ್ ಹೋಗೋಣ ಅಂತ ಆಗದೇನೇನೇ ಇಲ್ಲ. ಮಂತಕ್ ಹೋಗಕ್ಕೆ ಏನಾರ ಒಂದೊಂದು ಪ್ರಾಬ್ಲಮ್ಮು, ಕೆಲಸ ಶಾನೆ ಇದ್ದೇ ಇರ್ತದೆ. ನೀವು ಪಟ 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 ತೊಳಿ ಕಲ್ತ್ಕೊಡ್ರಿ. ಮುಂದಿನ ನಾನು ಹೇಳ್ತೀನಿ. ಇನ್ನು ಹೊಲ್ತಕ್ ಬೇರೆ ಹೋಗ್ಬೇಕು. ಏನು ಹೊಸಿ ಕೆಲಸ ಐತಾ? ತೊಳಿರಿ. ಅಜ್ಜಿ ಹೋಗಿ ಹೊಡ್ಕೊಂಬಿಟ್ಟು ಬಾ, ಹೋಗು. ಹಸುಗಳನ್ನ ಪಟ ಪಟ ಅಂತ ಹೇಳ್ಬಿಟ್ಟು ನಮಗೂ ಟೈಮ್ ಆಯ್ತದೆ. ತೊಳ್ಕೊಟ್ಬಿಟ್ಟು ಹಂಗೇನೇ ಹೋಯ್ತೀವಿ. ನಮ್ಮ ಹೊಳಿ ಅಂದ್ರೆ ಎಲ್ಲ ತೊಳ್ಕೊಡ್ತಾರೆ. ಹೋಗಿ ಕರ್ಕೊಂಬಿಟ್ಟು ಬಾ, ಹೋಗಿ ಹಸುಗಳನ್ನ ಹೊಡ್ಕೊಂಬಿಟ್ಟು ಬರ್ತೀನಿ. ಹಾಳಾದ ಮುದ್ಕಿ ಹೊಸ ಹೊಡ್ಕೊಂಬಿಟ್ಟು ಬಂದ್ರೆ ಏನು ನೀಟಾಗಿ ಹೋಯ್ತವಳಲ್ಲ. ಈ ಹಾಳಾದ ಮುದ್ಕಿಗೆ ಹಾಳಾಗೋಗ. ಅಯ್ಯೋ ಲೇ, ಇದೆಲ್ಲ ಬೇಕಿತ್ತ ನಿಂಗೆ? ಅತ್ತೆ ಮನೆಗೆ ಬಂದರೆ ಬಿಟ್ಟಿ ಊಟ ಸಿಗ್ತದೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಮ್ಮತ್ತೆ ಬಿಟ್ಟಿ ಕೂಳಾಕಂಗೆ ಕಾಣೆ. ನಮ್ಮತ್ತೆ ಫುಲ್ಲು ಕೆಲಸ ಮಾಡಿಸ್ಕೊತಾಳೆ. ಇನ್ನು ರಾತ್ರಿ 9 ಗಂಟೆ ತನಕ ನಾನು ಮೊಬೈಲ್ ನೋಡಂಗಿಲ್ಲ. ರಾತ್ರಿ 9 ಗಂಟೆ ತನಕನೂ ನಾನು ಏನು ಮಾಡಂಗಿಲ್ಲ, ಸುಮ್ಮನೆ ಕುಂತಿರ್ಬೇಕು. ಅಯ್ಯೋ, ಇದೆಲ್ಲ ಬೇಕಿತ್ತ ನನಗೆ? ಶಿವನೇ ಸೋಮ್ಲಿಂಗ, ಮುಚ್ಕೊಂಡಿಲ್ಲ ನಾವು ಹೊಂಟೋಗ್ಬಿಡೋಣ. ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು ಕೆಲಸ ಮಾಡಿಸ್ತಾರ, ಅದು ಮಾಡಿಸ್ತಾರೆ ಅಂತ ಅನ್ನಿಸ್ತದೆ. ಈ ಮುದ್ಕಿ ಏನು ಇಷ್ಟೊಂದು ದಸ ಹೊಡ್ಕೊಂಬಿಟ್ಟು ಬರ್ತಾ ಇದ್ದಂಗೆ ಅತ್ತೆ 4 ಕಸ ಏನೋ ಹೊಡ್ಕೊಂಬಿಟ್ಟು ಬರ್ತಾ ಇದ್ದಂಗೆ ಅಲ್ಲಿ ನೋಡಿ ಎಷ್ಟೊಂದು ದಸ ಹೊಡ್ಕೊಂಬಿಟ್ಟು ಬರ್ತಾವಳೆ. ಅವ್ರ ಅವಿರಾಷ್ಟ ಹೊಡ್ಕೊ ಬರ್ತಾವ್ರೆ. 4 ಕಸ ಇರೋದು, ನಮ್ಮ 2 ಅಷ್ಟೇ. ಜಯಮ್ನವ್ 3, ಆಯಮ್ನವ್ 4, ನಮ್ಮ 2. ಅಯ್ಯೋ ಅಳಿ ಅಂದ್ರೆ ನೀವು ಗಂಡಸ್ರು ಪಟ 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 ತೊಳಿರಿ. ಇದು ನ್ಯಾಯನ ಅತ್ತೆ? ಯಾತೆ ಇದು ನ್ಯಾಯನ ಹೇಳಿ? ನಿಮ್ಮಷ್ಟು ತೊಳೆಯೋದು ಓಕೆ, ಸಿಕ್ದವರೆಲ್ಲ ಬೇಡ ಅತ್ತೆ. ನಮ್ಮ ಮಾತು ಕೇಳಿ. ಇದು ನಮ್ಮನೆ, ನಮ್ಮೂರು, ನಮ್ಮ ಸಳಿ ಅಂದ್ರೆ ನೀವು ನನ್ನ ಮಾತು ಕೇಳಬೇಕು. ನಿಮ್ಮ ಮಾತೆಲ್ಲ ಕೇಳೋದು. ನಿಮ್ಗೆ ಏನೋ ಶಾನೆ ಬೇಜಾರಾಯ್ತು ಅಂದ್ರೆ ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ ಹೇಳಿ ಅಂದ್ರೆ ಏನು ಮಾಡೋಕ್ಕಾಯ್ತದೆ? ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ಲ. ನಾವೇ ಮಾಡ್ಕೋತೀವಿ. ಹೆಂಗೋ ಒಂದು ಊಟನ ಮಿಕ್ತದೆ ಅಂತ ಅನ್ಕೋತೀವಿ. ನೋಡಿ, ಪಟ 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 ಕೆಲಸ ಮುಗಿಸಿ ಬರೋದ್ ಕಲ್ತ್ಕೊಳ್ಳಿ ನೀವು. ಬರೀ ಇದೇನೇ ಆಯ್ತು, ಬರೀ ಮಾತಾಡೋದೇನೇನಿಯ. ಅದು ಈಗ 4 ಕಸನ ಇಲ್ಲೇ ಬಿಟ್ಟಿದ್ದೀನಿ. ಬುಡಕ ಅಲ್ಲೇ ಬುಡಕ. ಅತ್ತೆ ಇವತ್ತು 2 ಕಸ ತೊಳಿಯೋಣ, ನಾಳೆಗೆ 4 ಕಸ ತೊಳಿಯೋಣ, ನಾಡದ್ 4 ಕಸ ತೊಳಿಯೋಣ. ಇವತ್ತು ಬೆಳಿಗ್ಗೆ ಊಟ ಮಾಡೋಣ, ನಾಳೆಗೆ ಮಧ್ಯಾಹ್ನ ಊಟ ಮಾಡೋಣ, ನಾಡಿದ್ದು ರಾತ್ರಿ ಊಟ ಮಾಡೋಣ. ದಿನಕ್ಕೊಂದೊಂದು ಊಟ ಮಾಡೋಣ, ಸರಿನಾ? ಯಾಡತ್ತೆ, ನಾನು ಏನ್ ಬೇಕಾದ್ರೂ ಬಿಟ್ಟಿರ್ತೀನಿ, ಊಟ ಮಾತ್ರ ಬಿಟ್ಟಿರಕ್ಕಿಲ್ಲ. ನಾನು ಏನ್ ಬೇಕಾದ್ರೂ ಸಹಿಸ್ಕೊತೀನಿ. ಈ ಕಿತ್ತೋಗಿರೋ ಅಂತ ಸೋಮಾರಿ ತರ ಮಾತ್ರ ಸಹಿಸ್ಕೊಳಕಿಲ್ಲ. ಮುಚ್ಕೊಂಡ್ ಮಾಡಿ ಹೇಳಿ ಅಂದ್ರೆ ಎಷ್ಟು ಆಟ ಆಡಿರಿ. ಅಯ್ಯಯ್ಯ ನೋಡಿ, ಶಾನೆ ಹಿಂಗೆ ಆಡ್ತಿದ್ರೆ ನೀವು ಹೋಗಲ್ಲ ಅಂದ್ರೆ ನಾನೇ ಕಳಿಸ್ಬಿಡ್ತೀನಿ ಮನೆಯಿಂದ. ನಮ್ಮ ಯಜಮಾನ ಬೇರೆ ಗೊತ್ತಿದ್ದಂಗವನೇ. ನಾನು ಅಲ್ಲೂ ಬೇರೆ ಹೋಗ್ಬೇಕು, ಏನಕ್ಕೋ ಗೊತ್ತಾವ್ರಿ. ನಾನು ಎಷ್ಟೊತ್ತು ಅಂತ ಇದು ಮಾಡಿ ಇಲ್ಲೇ ಕುಂತ್ಕೊಳಕ್ ಆಯ್ತದೆ.
ನಮ್ಮ ಯಜಮಾನಪ್ಪ ಊಟಕ್ಕೇನೋ ಗೊತ್ತಿರ್ಬೇಕು. ಅಳಿ ಅಂದ್ರೆ ನೀವು ಮಾಡಿ ಕೆಲಸನ. ನಮ್ಮ ಯಜಮಾನಪ್ಪಂಗೆ ಹೋಗಿ ಊಟಕ್ಕೆ ಇಕ್ಕಿ ಎಲ್ಗೋ ಹೋಯ್ತೀನಿ ಅಂತಿದ್ನಲ್ಲ, ಕೊಟ್ಬಿಟ್ಟು ಸಾರನ್ನ ಬರ್ತೀನಿ. ಅತ್ತೆ, ನನ್ನ ಹೆಂಡತಿಗಿನ್ನ ನಿಮಗೆ ಕನಿಕರ ಇಲ್ವಲ್ಲ ಅತ್ತೆ? ನನ್ನ ಹೆಂಡತಿನ ಊಟನ ಕೊಡ್ಸೋಳು, ನೀವು ಊಟನು ತತ್ತೀನಿ ಅಂತ ಹೇಳ್ತಿಲ್ವಲ್ಲ? ಇಲ್ಲಿಂದ ಹೆಂಗಾನ ಮಾಡಿ ಎಸ್ಕೇಪ್ ಆಗ್ಬೇಕಲ್ಲ. ಹೆಂಗೆ ಎಸ್ಕೇಪ್ ಆಗಲಿ? ಇಲ್ಲಿಂದ ಎಸ್ಕೇಪ್ ಆಗಿ ಬೇರೆ ಮನೆಗೆ ಹೋದ್ರು ಇದೇ ಕೆಲಸನೇ ನೀ ಅನ್ನಿಸ್ತದೆ. ಲೋ, ನಿನ್ನ ಟೈಮ್ ಸರಿ ಇಲ್ಲ ಕಣ್ಲ, ನಿನ್ನ ನಸೀಬೇ ಸರಿ ಇಲ್ಲ ಕಣ್ಲ. ಥೋ, ಏನು ಮಾಡೋದು? ನನ್ನ ಟೈಮ್ ಸರಿ ಇಲ್ಲ, ನನ್ನ ನಸೀಬ್ ಸರಿ ಇಲ್ಲ, ನಾನೇ ಸರಿ ಇಲ್ಲ, ಹಾಳಾಗಿ ಹೋಗ್ಬಿಟ್ಟಿದ್ದೀನಿ ನಾನೇನಿಯ. ಥೋ. ಪನಪ್ಪಯ್ಯ, ಇನ್ನು ಎಷ್ಟೊತ್ತಾಯ್ತು ತೊಳೆಯೋದು? ಹೊಸಿ ಅರ್ಜೆಂಟಾಗಿ ತೊಳ್ಕೊಡಪ್ಪ. ನಾನು ಹೊಸ ನೋಡ್ಕೊಂಡು ಹೋಗ್ಬೇಕು. ಅಜ್ಜಿ, ತೊಳಸ್ಕೊಂತಿರೋದೇ ಬಿಟ್ಟಿ ನೀನು ಅಂತದ್ರಾಗೆ ಅರ್ಜೆಂಟಾಗಿ ಬೇರೆ ತೊಳ್ಕೊಡ್ಬೇಕೆ? ಪರವಾಗಿಲ್ಲ, ನೀನು ತೊಳ್ಕೊಡ್ತೀನಿ ಅಂತಂದ್ರೆ ಸರಿಯಾಗಿ ಹೇಳ್ತೀಯ. ಒದ್ದಿಗೆ ಹೇಳಿದ್ರೆ ಒದ್ದಿನೇ ಬಂದು ತೊಳಿತಾಳ್ ಬಿಡು. ಒದ್ದಿಗೆ ಹೇಳ್ತೀನಿ. ಬೇಡ ಬೇಡ ಅಜ್ಜಿ, ತೊಳ್ಕೊಡ್ತೀನಿ ಹೊಸಿ ನಿಧಾನ. ಹೊಸಿ ನಿಧಾನನು ಪದರನು ಬೇಗ ಹೊಸಿ ತೊಳ್ಕೊಡಪ್ಪ. ಹೊಡ್ಕೊಂಡು ನಮಗೂ ಹೊಟ್ಟೆ ಸಿತಾಯ್ತು ಅಂತಕ್ಕೆ ಹೋಗ್ಬೇಕು. ಹಸುಗಳಿಗೆಲ್ಲ ಮೇವು ಕೊಯ್ಕೊಂಡು ಹೋಗ್ಬಿಟ್ಟು ಹಾಕ್ಬೇಕು. ಅಯ್ಯೋ ಏನು ಹೊಸಿ ಕೆಲ್ಸವೇ. ವಾರಕ್ಕೊಂದ್ಕಿತ ಹಸುಗಳು ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ಮೈಯೆಲ್ಲ ಹಂಗೇನಿಯ ಬಿದ್ದೋಯ್ತವೆ, ಮೂಳೆ ಎಲ್ಲ ಮುರಿದೋದಂಗೆ ಆಯ್ತವೆ. ಯಪ್ಪ, ಸಾಕಾಗೋಯ್ತದ ನಮ್ಗಂತೂ. ಮಾಡಿ ಪಟ ಮಾಡಿ. ಅಮ್ಮ ದೇವ್ರೆ, ವಾರಕ್ಕೊಂದಿನ ಅಂದ್ರೆ ತಿಂಗಳು 4 ದಿನ ನಾನು ಇದೇ ಕೆಲಸನ ಮಾಡ್ಬೇಕಾ? ಲೋ, ನಿನ್ನ ಹೆಂಡ್ತಿನೇ ಕರೆಕ್ಟಾಗಿದ್ಲು ಕಣ್ಲ. ಏನೋ ನಿನ್ನ ಹೆಂಡ್ತಿಗೆ ನೈಸ್ ಮಾಡ್ಕೊಂಡು ಕೈ ಕಾಲು ಹಿಡ್ಕೊಂಡು ಹೆಂಗೋ ಹೊಸಿ ನೈಸ್ ಮಾಡಿದ್ರೆ ದೇವ್ರಣೆಗುನ್ವೆ ನಿನ್ನ ಹೆಂಡ್ತಿ ಹಂಗೋ ಹಿಂಗೋ ಎತ್ಬಿಟ್ಟು ಕೊಟ್ಬಿಟ್ರೋಳು ಹಂಗೇನೇನಿಯ ಅಲ್ವಾ? ಬೆಸ್ಟು ಇದೆಲ್ಲನೂ ಹಾಕ್ಬೇಕು ನನಗೆ ಅಂತ ಅನ್ನಿಸ್ತೈತಿ. ಸೀದಾ ನನ್ನ ಹೆಂಡ್ತಿ ಮನೆಗೆ ಹೋಗ್ಬಿಡ್ಲಾ? ತಪ್ಪಾಯ್ತು ಅಂತ ಹೆಂಡ್ತಿ ಕಾಲಿಗೆ ಬಿದ್ಬಿಡ್ಲಾ? ಇಡೀ ಪ್ರಪಂಚದಾಗ ಬಿಟ್ಟು ಕೂಳು ಹಾಕೊಳ್ಳು ಅಂದರೆ ಹೆಂಡ್ತಿ ಒಬ್ಳೆ ಒಂದೊಂದ್ಸಲ ಯಾರು ಹಾಕೋಕ್ಕಿಲ್ಲ ಅಂತ ಗೊತ್ತಾಯ್ತು. ಈಗ ಚೆನ್ನಾಗಿ ಬುದ್ಧಿ ಗೊತ್ತೈತೆ. ಫಸ್ಟ್ ನಾನು ಹೆಂಡ್ತಿ ತಕ್ಕೆ ನೀವು ಹೋಗ್ಬೇಕು. ಅಲ್ಲಿ ಬರೀ ನಮ್ಮೊಲದ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ನೋಡು, ಅಕ್ಕಪಕ್ಕದ ಮನೆ ರೊಸ ಎಲ್ಲ ತಿಕ್ಕಿಸ್ತದ ನಮ್ಮ ಬೇಕಂತಾನೆ ಮಾಡಿಸ್ತಾ ಇತ್ತು ನಮ್ಮ ನನ್ನ ಇಲ್ಲಿಂದ ಓಡಿಸ್ಬೇಕು ಅಂತ. ಶಾನೆ ದಿನ ಇರಿಸ್ಕೊಳಕ್ಕಿಲ್ಲ ಅನ್ನಿಸ್ತದೆ. ಫಸ್ಟೇ ಎಚ್ಚೆತ್ಕೊಂಡು ನಾನೇ ಇಲ್ಲಿಂದ ಫಸ್ಟು ಎಸ್ಕೇಪ್ ಆಗೋಗ್ಬಿಡ್ಬೇಕು. ಇವನಂತೂ ಪೊದ್ದಿ ತಿಕ್ಕದಂಗೆ ತಿಕ್ಕದೇ ಇಲ್ಲ ಹಸನ. ನಿಧಾನಕ್ಕೆ ಮಾಡ್ತಾನೆ. ಅಯ್ಯಯ್ಯ ಹೊಸಿ ಆ ಬ್ರಷ್ ತಕೊಂಡು ಸೋಪ್ ಹಾಕೊಂಡು ಪಟ ಸಾಂಪು ಗಿಂಪು ಹಾಕೊಂಡು ಉಜ್ಬೇಕು ಹಂಗೇನೇನಿಯ. ಕಳ ಮುದುಕಿ, ನೀನು ಟೈಮ್ ಸರಿ ಐತೆ, ನನ್ನ ಟೈಮ್ ಸರಿ ಇಲ್ಲ, ಹಾಳಾಗೋಗು. ನನ್ನ ಟೈಮ್ ಬರಲಿ ಅವಾಗ ಮಾತಾಡ್ತೀನಿ.